ರೇಣುಕಾಸ್ವಾಮಿ ಕೊಲೆ ನಡೆದಂತಹ ಸಂದರ್ಭದಲ್ಲಿ ಆ ಪಟ್ಟಣಗೆರೆ ಶೆಡ್ನಲ್ಲಿ ಇದ್ದಂತಹ ಸಿಸಿಟಿವಿ ಫುಟೇಜ್ ಇದು ದೊಡ್ಡ ಮಟ್ಟದಲ್ಲಿ ದರ್ಶನ್ಗೆ ಕಂಟಕವಾಗೋ ಸಾಧ್ಯತೆಗಳಿವೆ. ದರ್ಶನ್ಗೆ ಸಿಸಿಟಿವಿನೇ ಕಂಟಕವಾಗುತ್ತೆ ಅಂತ ಪಟ್ಟಣಗೆರೆ ಶೆಡ್ನಲ್ಲಿ ಹಾಗಾದರೆ ಏನು ಸಿಕ್ತು, ಸಿಸಿಟಿವಿ ಕೊಟ್ಟ ಆ ಸಾಕ್ಷಿ ಯಾವುದು, ಇದೆಲ್ಲವೂ ಕೂಡ ಬಹಳ ಮುಖ್ಯ. ಸಿಸಿಟಿವಿ ದೃಶ್ಯ ಪ್ರಮುಖ ಸಾಕ್ಷಿಯಾಗುವ ಸಾಧ್ಯತೆ ಇದೆ. ಪಟ್ಟಣಗೆರೆ ಶೆಡ್ನಲ್ಲಿ ಮಹತ್ವದ ಸಾಕ್ಷಿ ಲಭ್ಯವಾಗಿದೆ. ಪೊಲೀಸರು ಎರಡೆರಡು ಬಾರಿ ಮೂರು ಬಾರಿ ಅಲ್ಲಿಗೆ ಹೋಗಿದ್ದೆ ಈ ಕಾರಣಕ್ಕೋಸ್ಕರ. ಮಹತ್ವದ ಸಾಕ್ಷಿ ಸಿಕ್ಕಿದೆ ಅಲ್ಲಿ. ಅಂದರೆ ಏನು ಕ್ರೈಮ್ ನಡೀತಲ್ಲ, ಆ ಕ್ರೈಮ್ ನಡೆದಿರೋ ಸಿಸಿಟಿವಿನೇ ಸಿಕ್ಕಿದೆ ಫುಟೇಜ್. ಜೊತೆಗೆ ಕೃತ್ಯಕ್ಕೆ ಬಳಸಿದ್ದ ಮಾರಕಾಸ್ತ್ರಗಳನ್ನು ವಶಪಡಿಸ್ಕೊಂಡಿದ್ದಾರೆ. ಅದೇನೋ ಲಾಠಿ, ರಿಪೀಸ್ ಪಟ್ಟಿ ಇದರಲ್ಲೇ ಹೊಡೆದಿರ್ತಕ್ಕಂಥದ್ದು ಸಿಕ್ಕಿದೆ. ರಕ್ತದ ಕಲೆಗಳು ಹಾಗೂ ಭೌತಿಕ ಕುರುಹು ಪತ್ತೆಯಾಗಿದೆ. ರಕ್ತದ ಕಲೆಗಳು, ಅದು ಆಗಲೇ ಹೇಳ್ತಾ ಇದ್ದ ಹಾಗೆ ಆ ಮರಳಲ್ಲೆಲ್ಲ ಬಿದ್ದಿತ್ತಂತೆ ರಕ್ತದ ಕಲೆ. ಘಟನೆ ನಡೆದ ಸ್ಥಳದಲ್ಲಿ ಸಿಸಿಟಿವಿ ವಶಪಡಿಸ್ಕೊಂಡಿದ್ದಾರೆ. 30 ನಿಮಿಷದ ಸಿಸಿಟಿವಿ ಫುಟೇಜ್ ಇದೆ. ಸಿಸಿಟಿವಿ ದೃಶ್ಯ ಈ ಕೇಸ್ನಲ್ಲಿ ಪ್ರಮುಖ ಸಾಕ್ಷಿಯಾಗುವ ಸಾಧ್ಯತೆ. ಒಂದು ವೇಳೆ ಈ ಹಲ್ಲೆ ನಡೆದಿರೋದು ಎಲ್ಲವೂ ಕೂಡ ಸಿಸಿಟಿವಿನಲ್ಲೇ ಇದ್ದರೆ ಬಹಳ ಬಲವಾದ ಸಾಕ್ಷಿ ಅದು. ಸಿಸಿಟಿವಿ ದೃಶ್ಯ ಈಗೇನು ಕೇಸ್ನಲ್ಲಿದೆ ಇದು ಪ್ರಮುಖವಾದ ಸಾಕ್ಷಿ ಆಗ್ತಕ್ಕಂಥ ಸಾಧ್ಯತೆ ಇದೆ. ಹಲ್ಲೆ ಮಾಡಿದ್ದಾರೆ, ಕೊಲೆ ಮಾಡಿರ್ತಕ್ಕಂಥದ್ದೇ ದೃಶ್ಯ ಇದೆ. ಒಟ್ಟು 119 ವಸ್ತುಗಳನ್ನು ಸೀಸ್ ಮಾಡಿದಾರಂತೆ ಪೊಲೀಸರು. ಮಹಜರ್ ನಡೆಸಿ ಪ್ರತಿ ವಸ್ತುವನ್ನು ಜಪ್ತಿ ಮಾಡ್ತಾ ಇದ್ದಾರೆ ಪೊಲೀಸರು. ಎಲ್ಲ ಕಡೆಯಿಂದ ರೇಣುಕಾಸ್ವಾಮಿ ಕೊಲೆಗೆ ಬಳಸಿದ್ದಂತಹ ವಸ್ತುಗಳಾಗಬಹುದು, ವಾಹನಗಳಾಗಬಹುದು, ಆರೋಪಿಗಳು ಧರಿಸಿದ್ದ ಬಟ್ಟೆ, ಶೂ, ಚಪ್ಪಲಿಗಳು, ಸೀಸ್ ಮಾಡಿದ್ದ ವಸ್ತುಗಳ ಬಗ್ಗೆ ರಿಮ್ಯಾಂಡ್ ಕಾಪಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ನೋಡಿ, ಚಿತ್ರದುರ್ಗದಲ್ಲಿ ಮಹಜರ್ ಮಾಡಿದ್ದಾರೆ ಇವರು. ಹಾಗೆಯೇ ಹೆಣವನ್ನು ಎಸೆದಂತಹ ಜಾಗದಲ್ಲಿ ಮಹಜರ್ ಮಾಡಿದ್ದಾರೆ. ಪಟ್ಟಣಗೆರೆ ಶೆಡ್ನಲ್ಲಿ ಮಹಜರ್ ಮಾಡಿದ್ದಾರೆ. ದರ್ಶನ್ ಅವರ ಮನೆ, ಪವಿತ್ರ ಗೌಡ ಮನೆ ಮತ್ತು ರಾಡಿಸನ್ ಬ್ಲೂ ಹೋಟೆಲ್ ಎಲ್ಲ ಕಡೆ ಮಹಜರ್ ಮಾಡಿ ಒಟ್ಟು 119 ವಸ್ತುಗಳು. ಅಂದರೆ ಈ ಪ್ರಕರಣದಲ್ಲಿ ಪೂರಕವಾಗುವ ವಸ್ತುಗಳು 119. ಇವರೇನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡ್ತಾರೆ, ಇಂಥದ್ರಿಂದ ಹೊಡೆದ್ರು ಅಂದರೆ ಅದಿರಬೇಕದು. ರಿಪೀಸ್ ಪಟ್ಟಿಯಿಂದ ಹೊಡೆದ್ರು, ಲಾಠಿಯಿಂದ ಹೊಡೆದ್ರು, ಅದಿರಬೇಕದು. ಆ ಥರ ಪ್ರತಿಯೊಂದು ವಸ್ತುವನ್ನು ಕೂಡ ವಶಪಡಿಸ್ಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡಿತಾ ಹೋಗೋಣ. ನಾಗೇಶ್, ಈಗ 119 ವಸ್ತುಗಳು ಎಷ್ಟರ ಮಟ್ಟಿಗೆ ಕೋರ್ಟ್ನಲ್ಲಿ ಸಾಕ್ಷಿಯಾಗಬಲ್ಲವು ಅಂತ? ಅರವಿಂದ್, ರೇಣುಕಾಸ್ವಾಮಿ ಕೊಲೆ ಮಾಡಿದಂಥ ಆರೋಪಿಗಳ ಮನೆ ಸ್ಪಾಟ್ ಮಹಜರ್ ಮಾಡಿದಂಥ ಪೊಲೀಸರು ಬಹಳ ದೊಡ್ಡ ಮಟ್ಟದಲ್ಲಿ ಸಾಕ್ಷ್ಯವನ್ನು ಕಲೆ ಹಾಕುವಲ್ಲಿ ಈಗ ಯಶಸ್ವಿ ಆಗಿದೆ ಅನ್ನುವಂಥದ್ದು ರಿಮೈಂಡ್ ಕಾಪಿಯಲ್ಲಿರುವಂಥ ಡೀಟೇಲ್ಸ್ಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗ್ತಿರುವಂಥದ್ದು. ಬಂಧಿತ ಆರೋಪಿಗಳಾದ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಒಟ್ಟು 19 ಆರೋಪಿಗಳ ಮನೆಯಲ್ಲಿ ಸುಮಾರು 119 ಸಾಕ್ಷ್ಯಗಳನ್ನು ಪೊಲೀಸರು ಕಲೆ ಹಾಕುವಲ್ಲಿ ಯಶಸ್ವಿಯಾಗಿರುವಂಥದ್ದು. ಬಹಳ ಪ್ರಮುಖವಾಗಿ ಕೃತ್ಯ ನಡೆದಂಥ ದಿನ ಇವರು ಯಾವೆಲ್ಲ ಬಟ್ಟೆಗಳನ್ನು ಹಾಕ್ಕೊಂಡಿದ್ರೋ ಅವುಗಳನ್ನು ಸೀಜ್ ಮಾಡುವಲ್ಲಿ ಪೊಲೀಸರು ಬಹಳ ಪ್ರಮುಖವಾದ ಪಾತ್ರವನ್ನು ಮಾಡಿರುವಂಥದ್ದು. ಅದರ ಜೊತೆಗೆ ಅವರು ಈ ಒಂದು ಕೃತ್ಯಕ್ಕೆ ಆತನ ಮೇಲೆ ಹಲ್ಲೆ ಮಾಡಲಿಕ್ಕೆ, ಕೊಲೆ ಮಾಡಲಿಕ್ಕೆ ಬಳಸಿದಂಥ ವಸ್ತುಗಳು ಸೇರಿದಂತೆ ಅದರಲ್ಲಿ ಆತನಿಗೆ ಹಲ್ಲೆ ಮಾಡಬೇಕಾದ್ರೆ ಬಳಸಿದಂಥ ಲಾಠಿ ಮತ್ತು ಎಲೆಕ್ಟ್ರಿಕಲ್ ಶಾಕ್ ಕೊಡಲಿಕ್ಕೆ ಬಳಸಿದಂಥ ವಸ್ತು ಇವೆಲ್ಲ ಸೇರಿದಂತೆ ಒಟ್ಟು 119 ಸಾಕ್ಷ್ಯಗಳನ್ನು ಕಲೆ ಹಾಕುವಲ್ಲಿ ಈಗಾಗಲೇ ಪೊಲೀಸರು ಯಶಸ್ವಿಯಾಗಿರುವಂಥದ್ದು. ಅದರ ಜೊತೆಗೆ ಈಗಾಗಲೇ ಏನು ಪಟ್ಟಣಗೆರೆ ಶೆಡ್ನಲ್ಲಿ ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಸಿಕ್ಕಿರುವಂಥ ಸುಮಾರು 30 ನಿಮಿಷಗಳ ಸಿಸಿಟಿವಿ ಫುಟೇಜ್ಗಳು ಕೂಡ ಪೊಲೀಸರು ಕಲೆ ಹಾಕುವಲ್ಲಿ ಯಶಸ್ವಿಯಾಗಿರುವಂಥದ್ದು. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ದರ್ಶನ್ ಆ್ಯಂಡ್ ಗ್ಯಾಂಗ್ ಯಾವುದೇ ಕಾರಣಕ್ಕೂ ಈ ಕೊಲೆ ಕೇಸಿನಿಂದ ಆಚೆ ಬರಲಿಕ್ಕೆ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಪೊಲೀಸರು ಮಾಡ್ತಿರುವಂಥ ಕೆಲಸ ಬಹಳ ಯಶಸ್ವಿಯಾಗಿ ಮಾಡಿದ್ದಾರೆ ಅನ್ನುವಂಥದ್ದು ಈ ಸಾಕ್ಷ್ಯಗಳನ್ನು ಕಲೆ ಹಾಕಿರುವ ಮಾಹಿತಿಯನ್ನು ನೋಡಿದ್ರೆ ಗೊತ್ತಾಗ್ತಾ ಹೋಗ್ತಿರುವಂಥದ್ದು. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ನಾಗೇಶ್, ಒಟ್ಟಾರೆ ಇವಾಗ ಏನೆಲ್ಲ ವಸ್ತುಗಳನ್ನು ವಶಪಡಿಸ್ಕೊಂಡಿದ್ದಾರೆ, 119 ವಸ್ತುಗಳು ಎಲ್ಲವನ್ನು ಕೂಡ ಕೋರ್ಟ್ ಮುಂದೆ ಇವರು ಪ್ರೊಡ್ಯೂಸ್ ಮಾಡ್ತಾರೆ ಚಾರ್ಜ್ ಶೀಟ್ ಫೈಲ್ ಮಾಡಿದಾಗ.